ಈ ಕಡೆಗೆ ಮನೆಯವರು ನೋಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂತಂದ್ರೆ ಅನೈತಿಕ ಸಂಬಂಧ, ಅದು ಸಂಬಂಧ, ಇದು ಸಂಬಂಧ ಅಂತ ಹೇಳಿ ಮಾತಾಡ್ತಾರೆ. ಅಂದ್ರೆ ನಾನು ಒಂದು ಮಗನನ್ನು ಕಲ್ಕೊಂಡೆ, ನನಗೆ ಮೇಲೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆಯ್ತು, ಎಲ್ಲದಕ್ಕೂ ಕೂಡ ಕೇಂದ್ರ ಬಿಂದು ಈ ಸ್ಥಳ. ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು. ನನ್ನ ಬಗ್ಗೆ ಅನೈತಿಕ ಸಂಬಂಧ, ಅದು ಇದು ಏನೆಲ್ಲ ಬಂದಿದೆ ನನ್ನ ಬಗ್ಗೆ ಕೂಡ. ಸಿಸಿ ಕ್ಯಾಮರಾದಲ್ಲಿ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೊರತು. ಇಲ್ಲಿ ನಾವು ನಿಂತ್ಕೊಂಡಿರುವಂತ ಸ್ಥಳ ಕೇಂದ್ರ. ಒಂದು ಇಲ್ಲ ಬಂದಿದೆ ಅಂತ ಹೇಳಿ ಸುದ್ದಿ ಸಿಕ್ಕಿದೆ ನಮಗೆ. ಸಿಸಿ ಕ್ಯಾಮರಾ ಇಲ್ಲದ ಅಲ್ಲೇ ಬೈಕ್ ಹೋದ್ರೆ ಏನಾದ್ರೂ ಘಟನೆ ನಡೆದ್ರೆ ಅವ್ರಿಗೆ ಹಿಡಿದು ಕೊಡ್ಲಿಕ್ಕೆ ಇಲ್ವಾ? ನನ್ನ ನೋವು ನನಗೆ ಮಾತ್ರ ಅಲ್ಲ ಗೊತ್ತು ಸರ್. ಸುಮಂತ್ ಸ್ನೇಹಿತರೆ, ಈಗ ನಾವು ಸುಮಂತ್ ಅವರ ಮನೆಗೆ ಹೋಗುವಂತ ಸ್ಥಳದಲ್ಲಿ ಇದ್ದೇವೆ. ಇಲ್ಲಿ ಮುಖ್ಯವಾಗಿ 3 ರಸ್ತೆಗಳು ಕಾಣಿಸ್ತವೆ ನಿಮಗೆ. ಸೊ ಈ 3 ರಸ್ತೆನ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಒಬ್ಬ ಬೈಕ್ ಸವಾರ ಹೋದ ಅನ್ನುವ ನಿಟ್ಟಿನಲ್ಲಿ ಅನುಮಾನಗಳು ಕೂಡ ಹುಟ್ಕೊಳ್ತಾ ಇದ್ದಾವೆ. ಹಾಗಾಗಿ ಈ ಭಾಗ ಇಲ್ಲಿ ಒಂದು 4-5 ಮನೆಗಳಿದ್ದಾವೆ. ಈ ಕಡೆಗೆ ಮನೆಯವರು ನೋಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಂದ್ರೆ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು. ಅದನ್ನ ಸುಮಂತ್ನ ಸಾವಾದ ಬಳಿಕ 5 ಗಂಟೆ ಆಸುಪಾಸಿನಲ್ಲಿ ಒಂದು ಬೈಕ್ ಹೋಯಿತು. ಆ ಬೈಕ್ ಯಾರ್ದು ಅನ್ನೋದು ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಆ ರೀತಿಯಾಗಿ ಒಂದು ಮಾಹಿತಿಯನ್ನು ಕೂಡ ಹಂಚ್ಕೊಂಡಿರುವಂಥದ್ದು. ಈಗ ನನ್ನ ಎಡಗಡೆಯೂ ಕೂಡ ನೀವು ಒಂದು ಮನೆಯನ್ನು ಗಮನಿಸ್ತಾ ಇದ್ದೀರಿ. ಈ ಕಡೆ ಮನೆಯವರು ಬಂದ್ರೆ ಈ ಕಡೆ ಮನೆಗೆ ಬಂದಿರಬೇಕು, ಅಥವಾ ಈ ಕಡೆ ನೀವು ಕೆಳಗಡೆಯೂ ಕೂಡ ನೋಡಿ ಗಮನಿಸ್ತಾ ಇರಬಹುದು. ಕೆಳಗಡೆಯೂ ಕೂಡ ಒಂದು ಮನೆ ಇದೆ. ಈ ಕೆಳಗಡೆ ಮನೆಗೆ ಬಂದ್ರೆ ಯಾರಾದ್ರೂ ಬಂದಿರಬೇಕು, ಇಲ್ಲ ಅಂತಂದ್ರೆ ಇಲ್ಲಿ ಸುಮಂತ್ ಮನೆ ಇದೆ. ಅಂದ್ರೆ ಎಲ್ಲದಕ್ಕೂ ಕೂಡ ಕೇಂದ್ರ ಬಿಂದು ಈ ಸ್ಥಳ. ಸೊ ಈ ಕಡೆಯಿಂದ ಒಂದು ಬೈಕ್ ಆ ದಿನ ಹೋಗಿಬಿಡುತ್ತೆ. ಆ ದಿನ ಬೈಕ್ ಹೋಗಿದೆ ಅನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಮಾಹಿತಿಗಳು ಕೂಡ ಹರಿದಾಡ್ತಾ ಇದ್ದಾವೆ. ಒಂದಿಷ್ಟು CCTV ಫೋಟೇಜ್ಗಳು ಆ ರೀತಿಯಾಗಿ ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಂತ ಅಥವಾ CCTV ಫೋಟೇಜ್ಗಳು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಆ ಒಂದು ಸಾವನ್ನ ಅಥವಾ ಮಗುವಿನ ಸಾವಿಗೆ ಸತ್ಯಾಸತ್ಯತೆ ಏನು ಅನ್ನೋದನ್ನ ಕೈ ಬಿಡೋದಕ್ಕೆ ಅಥವಾ ಕೈ ಚೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ನಿಟ್ಟಿನಲ್ಲಿಯೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇರಬಹುದು, ಅಥವಾ ತನಿಖೆ ಮಾಡಬೇಕು ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ನೀವು ಈ ಒಂದು ಡೌನ್ ಅಲ್ಲಿ ಏನ್ ಕಾಣಿಸ್ತಾ ಇದೆ, ಡೌನ್ಗೆ ಒಂಚೂರು ಮುಂದೆ ಹೋಗ್ಬಿಟ್ರೆ ಈಗ ಸುಮಂತ್ನ ಮನೆ ಕಾಣಿಸುತ್ತೆ. ಅಂದ್ರೆ ಇಲ್ಲಿ ನಾವು ನಿಂತ್ಕೊಂಡಿರುವಂತ ಸ್ಥಳ ಕೇಂದ್ರ. ಈ ಒಂದು 4-5 ಮನೆಗಳೇನಿದ್ದಾವಲ್ಲ, ಈ 4-5 ಮನೆಗೆ ಸಂಬಂಧಪಟ್ಟಾದಂತ ಒಂದು ಸ್ಥಳ ಇದು. ಸೊ ಈ ಕಡೆ ಒಂದು ಡಿವೈಡ್ ಹೋಗುತ್ತೆ, ಈ ಕಡೆ ಒಂದು ಮೇಲೆ ಹೋಗುತ್ತೆ. ಇಲ್ಲಿ ಕೆಳಗಡೆಯೂ ಕೂಡ ಒಂದು ಮನೆ ಕಾಣಿಸುತ್ತೆ, ಜೊತೆಗೆ ಸುಮಂತ್ ಮನೆಯೂ ಕೂಡ ಇದೆ. ಈ ಮನೆಗೆ ಆ ದಿನ ಯಾರು ಕೂಡ ನೆಂಟರು ಬಂದಿರಲಿಲ್ಲ. ಹಾಗಾದ್ರೆ ಈ ಹೇರೆಗೆ ಬಂದಿರುವಂತಹ ವ್ಯಕ್ತಿ ಯಾರು? ಆ ವ್ಯಕ್ತಿ ಕೊಲೆ ಮಾಡಿ ಹೋದ್ನ. ಹಾಗಾದ್ರೆ ಸುಮಂತ್ಗೂ ಮತ್ತು ಆ ವ್ಯಕ್ತಿ ಏನು ದ್ವೇಷ ಇತ್ತು? ಸುಮಂತ್ನ ಮೇಲೆ ಆತ ಕೊಲೆ ಮಾಡೋದಕ್ಕೂ ಬಂದದ್ದಾದ್ರು ಹೇಗೆ? ಸೊ ಈಗ ಸುಮಂತ್ನ ಕೊಲೆ ಆಗಿರುವಂತ ಸ್ಥಳ ಬೇರೆ ಇರಬಹುದು, ಆತ ಬೈಕ್ ಎಲ್ಲೋ ಸ್ಟಾಪ್ ಮಾಡಿಬಿಟ್ಟು ಪ್ಲಾನ್ ಹಾಕೊಂಡು ಅಲ್ಲಿ ಕೂತ್ಕೊಂಡಿರಬಹುದು, ಅಥವಾ ಈ ರೀತಿಯಾಗಿನೇ ಪ್ಲಾನ್ ಹಾಕೊಂಡು ಅವನನ್ನ ಹೊಡೆದು ಅವನ ಕೆರೆಗೆ ಅಥವಾ ಆ ಒಂದು ನೀರಿಗೆ ಹಾಕಿಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದ. ಈ ರೀತಿಯಾಗಿ ಪ್ರಶ್ನೆ ಗೊಂದಲ ಸಹಜವಾಗಿ ಕಾಡ್ತಾ ಇದೆ. ಈ ಕುರಿತಾಗಿ ಅದೇನು ತನಿಖೆ ಆಗ್ತಾ ಇದೆಯೋ, ಅದೇನು ಇಲಾಖೆಯಲ್ಲಿ ನಡೀತಾ ಇದೆಯೋ ಗೊತ್ತಿಲ್ಲ. ಒಟ್ಟು ಆ ಒಂದು ಬೈಕ್ನ ಬೆನ್ನಟ್ಟದಂತ ಸಂದರ್ಭದಲ್ಲೂ ಕೂಡ ಸುಮಂತ್ ಸಾವಿಗೆ ನ್ಯಾಯ ಸಿಗಬಹುದು ಅನ್ನುವಂತ ಭರವಸೆ ಆ ಕುಟುಂಬದವರದ್ದು ಕೂಡ ಇದೆ. ಸೊ ಹಾಗಾಗಿ ಈಗ ಕುಟುಂಬದವರನ್ನು ಕೂಡ ನಾವು ಮಾತನಾಡಿಸ್ತಾ ಹೋಗೋಣ. ಕುಟುಂಬದವರು ಕೂಡ ಏನ್ ಹೇಳ್ತಾರೆ ಎಂಬುದನ್ನು ಕೂಡ ನಾವು ಈಗ ಗಮನಿಸ್ತಾ ಹೋಗೋಣ. ಸುಮಂತ್ ಸಾವಾಗಿ 2 ತಿಂಗಳು ಕಳೆದೋಯ್ತು. ಹೌದು. ಇದರ ಮಧ್ಯೆ ಸಾಕಷ್ಟು ರೀತಿಯಾಗಿ ಗೊಂದಲ, ಅನುಮಾನ ಎಲ್ಲ ಉಟ್ಕೊಂಡಿತ್ತು. ಹೌದು. ಇದ್ರ ಬಗ್ಗೆ ಈಗ 2 ತಿಂಗಳು ಕಳೆದೋದ್ರೂ ಕೂಡ ನ್ಯಾಯ ಸಿಗುವಂತ ಭರವಸೆಯೂ ಕೂಡ ಸಿಕ್ಕಿಲ್ಲ. ಇದ್ರ ಬಗ್ಗೆ ನಿಮ್ಮ ಒಂದು ಸುಮಂತ್ನ ಬಗ್ಗೆ ಹೇಳೋದಾದ್ರೆ ಏನನ್ನು ಹೇಳ್ತೀರಿ, ಮತ್ತು ಈ ಕೇಸ್ನ ಕುರಿತಾಗಿ ನಿಮ್ಮ ಅಸಮಾಧಾನ ಏನಿದೆ ಈ ಸದ್ಯಕ್ಕೆ? ಸುಮಂತ್ ತುಂಬಾ ಅಪಾರ ಚುರುಕಿನ ಹುಡುಗ. ವಿದ್ಯಾಭ್ಯಾಸದಲ್ಲಿಯೂ ಕೂಡ ತುಂಬ ಚುರುಕಿದ್ದ ಅವನು. ವಿದ್ಯಾಭ್ಯಾಸದಲ್ಲಿ ಆಗಲಿ, ಮತ್ತು ಯಾವುದೇ ಪ್ರಾಜೆಕ್ಟ್ ಮಾಡೋದಾಗಲಿ, ಮತ್ತು ಕಸದಿಂದ ರಸ ಅಂತೇಳಿ ಯಾವುದೇ ಕೃಷಿಯಲ್ಲಿ ಆಗಲಿ, ಎಲ್ಲದರಲ್ಲಿಯೂ ತುಂಬ ಚುರುಕಿನ ಹುಡುಗ. ಅವನನ್ನು ಮರೀಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ತುಂಬ ಏನಾದರೂ ಮಾತಾಡೋದಿದ್ರೆ ಅವನೇ ಬಂದು ಮಾತಾಡಿ ನಗಿಸ್ತಾ ಇದ್ದ ನಮ್ಮನ್ನೆಲ್ಲ. ತುಂಬ ಬೇಸರ ಆಗ್ತದೆ. ಈಗ ಬೆಳಗ್ಗೆ ಕಾಪಿಗೆ ಎಲ್ಲ ಆಗುವಾಗ ಅವನ ಎದ್ದು ಕಾಪಿಗೆ ಬರುವಾಗ ಬೇರೆ 2 ಮಕ್ಕಳು ಬರುವಾಗ ಅವನ ನೆನಪಾಗ್ತದೆ. ಮತ್ತೆ ಸಂಜೆ 5 ಗಂಟೆ ಆಗುವಾಗ ನೆನಪಾಗ್ತದೆ. ಮರೀಲಿಕ್ಕೆ ಆಗ್ತಾ ಇಲ್ಲ ನಮ್ಮಿಂದ. 5 ಗಂಟೆ ಬರ್ತಾ ಇದ್ದ ಮನೆಗೆ ಹೌದು ಸ್ಕೂಲಿಂದ. ಹೌದು ಹೌದು. ಈಗ 2 ಮಕ್ಕಳು ಬರ್ತಾರೆ, ಆತ ಇಲ್ಲ, ಮಗ ಇಲ್ಲ ಅನ್ನೋದು ನೋವು. ಹೌದು. ಅದೇ 2 ತಿಂಗಳು ಕಳೆದಾದ್ರೂ ಪೊಲೀಸ್ ಇಲಾಖೆಯಿಂದ ಇದುವರೆಗೂ ಮಗುವಿನ ಸಾವಿಗೆ ನ್ಯಾಯ ಏನು ಸಿಕ್ಕಿಲ್ಲ, ಮತ್ತೆ ಏನು ಅನ್ನೋದು ಗೊತ್ತಾಗಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀವಿ ಅಂತ? ನಮಗೆ ಇಲ್ಲಿವರೆಗೆ ಯಾವ ಪೊಲೀಸರು ಕೂಡ ನಮ್ಮಲ್ಲಿ ಇದು
ಯಾವ ವಿಷಯನೂ ಕೂಡ ಹೇಳ್ತಾ ಇಲ್ಲ ನಮಗೆ. ಹಾಗೆ ಯಾವುದಾದ್ರೂ ವಿಷಯ, ಬೈಕಿನ ವಿಷಯ ಆಗಲಿ, ಆದರೆ CC ಕ್ಯಾಮರಾ ಇಲ್ಲದ ಅಲ್ಲೇ ಬೈಕ್ ಹೋದ್ರೆ ಏನಾದರೂ ಘಟನೆ ನಡೆದ್ರೆ ಅವ್ರಿಗೆ ಹಿಡಿದು ಕೊಡ್ಲಿಕ್ಕಿಲ್ವಾ? CC ಕ್ಯಾಮರಾ ಅಲ್ಲಿ ಮೈರಾಣಿಕೆ ಅವರಿಗೆ ಅಲ್ಲಿದೆ CC ಕ್ಯಾಮರಾ, ಅಲ್ಲಿವರೆಗೆ CC ಕ್ಯಾಮರಾವೇ ಇಲ್ಲ ಇಲ್ಲಿ, ಇಲ್ಲಿಂದ ಅಲ್ಲಿವರೆಗೆ ಇಲ್ಲ. ಅಲ್ಲಿ ಆಚೆ ರೋಡಲ್ಲಿ ಹೋದ್ರೆ ಮದ್ದಡ್ಕದಲ್ಲಿ ಏನೋ ಒಂದು CC ಕ್ಯಾಮರಾ ಇದೆ, ಅಲ್ಲಿವರೆಗೆ CC ಕ್ಯಾಮರಾ ಇಲ್ಲ. ಆದರೆ ಈ ಏರಿಯಾದಲ್ಲಿ ಏನು ನಡೆದ್ರು ಕೂಡ ಅವರು ಹಿಡಿದು ಇದು ಕೊಡ್ಲಿಕ್ಕೆ ಇಲ್ವಾ ಅಂತೇಳಿ ನನಗೆ ಅನಿಸ್ತದೆ. ಅವರು ಇಲ್ಲಿ ಹುಡುಕ್ಬೇಕಲ್ಲ. ಅಲ್ಲ, CC ಕ್ಯಾಮರಾದಲ್ಲಿ ಸಿಗ್ಲಿಲ್ಲ, ಬೈಕ್ ಸಿಗ್ಲಿಲ್ಲ ಅಂತ ಹೇಳ್ತಾರೆ, ಸರಿ ಒಪ್ಪುತ್ತೇನೆ ನಾನು, CC ಕ್ಯಾಮರಾದಲ್ಲಿ ಸಿಗ್ಲಿಲ್ಲ ಅಂತ ಹೇಳಿ. ಅಲ್ಲಿವರೆಗೆ ಅವರು ಇದು ಮನೆಗೆ ಹೋಗಿ ಅಲ್ಲೇ ಆ ಸೈಡಲ್ಲೆಲ್ಲ ಹುಡುಕ್ಬೇಕಲ್ಲ, ಅವರು ಹುಡುಕಿ ಇದು ನಮಗೆ ತಿಳಿಸ್ಬೇಕಲ್ಲ. CC ಕ್ಯಾಮರಾದಲ್ಲಿ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೊರತು ಮತ್ತೆ ಹುಡುಕ್ತಾ ಇಲ್ವಾ ಅಂತ ಹೇಳಿ ನನಗೆ ಅನಿಸ್ತದೆ. ಅಂದ್ರೆ ನಮಗೆ ಯಾವ ಮಾಹಿತಿ ಕೂಡ ಸಿಗ್ತಾ ಇಲ್ಲ, ಸರಿಯಾಗಿ ಮಾಹಿತಿನೇ ಇಲ್ಲ. ಅಂದ್ರೆ ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನು ಬಂದಿಲ್ಲ, ಅದ್ರ ಬಗ್ಗೆನೂ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಇಲ್ಲ. ಅಂದ್ರೆ ಪೊಲೀಸ್ ಇಲಾಖೆಯಿಂದ ಒಟ್ಟು ನಿಮಗೆ ಸರಿಯಾದ ರೀತಿಯಾಗಿ ಸ್ಪಂದನೆ ಸದ್ಯಕ್ಕೆ ಸಿಗ್ತಾ ಇಲ್ಲ. ಹಾಗಾದ್ರೆ ಅಂದ್ರೆ ತನಿಖೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ನಿಮ್ಗೇನು ಮೇಲ್ನೋಟ ಕಾಣಿಸ್ತಿಲ್ಲ. ಈಗ CC ಕ್ಯಾಮರಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, CC ಕ್ಯಾಮರಾ ಇಲ್ಲ ಅಂತಂದ್ರೆ ಅಥವಾ ಯಾವುದೇ ಸಾವಾದ್ರೂ ಅಲ್ಲಿಗೆ ಕ್ಲೋಸ್ ಮಾಡ್ಬಿಡ್ತಾರ ಅನ್ನೋ ಪ್ರಶ್ನೆ ನಿಮ್ಗೆ. ಹೌದು. ಈಗ ಒಂದು ಸಾವಾಗಿರುವಂತದಕ್ಕೆ ನ್ಯಾಯ ಬೇಕು, ಆದ್ರೆ ಇವರು ನ್ಯಾಯ ಕೊಡಿಸ್ತಾ ಇಲ್ಲ. ಈಗ ಪೊಲೀಸ್ ಇಲಾಖೆಯ ಮೇಲೆ ನೀವು ಕೂಡ ಒಂದಿಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರಿ ಸಂದರ್ಭಕ್ಕೆ. ಅದೇ ಈಗ ಸುಮಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬೈಕ್ ವಿಚಾರವೂ ಕೂಡ ಇಲ್ಲಿ ಸದ್ಯ ಕೇಳಿಸ್ತಾ ಇರುವಂತದ್ದು. ಅದ್ರ ಬಗ್ಗೆಯೂ ಕೂಡ ನಿಮ್ಗೆ ಗಮನಕ್ಕೆ ಬಂದಿದೆ ಅಂತ ಕಾಣಿಸುತ್ತೆ. ಏನು ಇರ್ಬೋದು, ನಿಮ್ಗೆ ಏನು ಅನುಮಾನ, ಅದ್ರ ಬಗ್ಗೆ ಏನಾದ್ರೂ ಕಾಡ್ತಾ ಇದೆಯಾ ಹೇಗೆ? ಅಂದ್ರೆ ಫಸ್ಟಿನ ಬೈಕ್ ಹಾಗೆ ಹೋಗಿದೆ ಅಲ್ವಾ, ಇದು ಎರಡನೇ ಒಂದು ವಾರ 2 ವಾರ ಏನೋ ಕಳೆದು ಬೈಕ್ ಇಲ್ಲ ಬಂದಿದೆ ಅಂತ ಹೇಳಿ ಸುದ್ದಿ ಸಿಕ್ಕಿದೆ ನಮಗೆ. ಪೊಲೀಸಿನವರಿಗೆ ಇದು ಹೀಗೆ ಬೈಕ್ ಬಂದಿದೆ ಅಂತೇಳಿ ಬೇರೆಯವರು ಹೇಳಿದ್ರು ನಮಗೆ. ಆವಾಗ ನಾವು ಪೊಲೀಸರವ್ರು ಹೇಳಿದೆ, ಇದು ಹೀಗೆ ಬೈಕ್ ಬಂದಿದೆ ಅಂತೇಳಿ. ಏನ್ ಬೈಕ್ ಅದು ಅಂತ, ಯಾವ ವಿಷಯಕ್ಕೆ ಬಂದದ್ದು ಅಂತ ಹೇಳಿದೆ. ಅದಕ್ಕೆ ಅದು ಬೇರೆ ವಿಷಯಕ್ಕೆ ಅದು ಬೈಕ್ ನಾವು ವಿಚಾರಣೆ ಮಾಡಿ ಬಿಟ್ಟಿದ್ದೇವೆ ಅಂತ ಹೇಳಿದ್ರು. ಯಾರು ಅಂತ ಗೊತ್ತಾಗಿದೆಯಾ ಅಥವಾ ಇಲ್ವಾ? ಅದು ಯಾರು ಬಂದದ್ದು, ಯಾಕೆ ಬಂದದ್ದು ಅದು ಗೊತ್ತಾಗಿಲ್ಲ. ಅದುವರೆಗೂ ಮಾಹಿತಿ ಏನು ಕೊಟ್ಟಿಲ್ಲ. ಈಗ ಪ್ರಾಜೆಕ್ಟ್ ಬಗ್ಗೆ ಕೂಡ ನೀವು ಮಾತನಾಡ್ತಿದ್ರಿ. ಆಗ ನಮ್ಮ ಮಗ ಇಷ್ಟೊಂದು ಪ್ರಾಜೆಕ್ಟ್ ಮಾಡಿದ್ದ, ಒಂದು ಕಡೆ ತುಂಬಾ ಚೆನ್ನಾಗಿತ್ತು, ಮತ್ತೆ ಮನೆಯ ಕಡೆಗೂ ಕೂಡ ತುಂಬಾ ಚೆನ್ನಾಗಿದ್ದ. ಅವ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ಇವತ್ತು ಬೇಜಾರಾಗ್ತದೆ. ಸೊ ಹಾಗಾಗಿ ಈಗ ಹೇಗಿದ್ದ ನಿಮ್ಮ ಜೊತೆ ಒಡನಾಟ ಎಲ್ಲ ಹೇಗಿತ್ತು ಮಗನದ್ದು? ತುಂಬಾ ಖುಷಿಯಲ್ಲಿ ಇದ್ದ, ನನ್ನಲ್ಲಿ ಕ್ಲೋಸ್ ಆಗಿದ್ದ, ಅಷ್ಟೊಂದು ಕ್ಲೋಸ್ ಆಗಿದ್ದ. ಅವನ ಅಣ್ಣ ಬರುವಾಗ 6:30 6:45 ಆಗ್ತದೆ ಬರುವಾಗ, ಇಲ್ಲಿ ತಲುಪುವಾಗ. ಅಲ್ಲಿವರೆಗೆ ಅವನು 5 ಗಂಟೆಗೆ ಬಂದು ಕಾಫಿ ಕುಡಿದು ನನ್ನ ಒಟ್ಟಿಗೆನೆ ತುಂಬಾ ಕ್ಲೋಸ್ ಆಗಿದ್ದ. ನನಗೆ ತರಲೆ ಮಾಡುತ್ತಾ, ಕೀಟಲ್ ಮಾಡುತ್ತಾ, ಎಲ್ಲ ಸಣ್ಣ ಮಕ್ಕಳಾಗೆ ಮಾಡ್ತಾ ಇದ್ದ ನನ್ನ ಹತ್ರ. ಅವನು 9ನೇ ಕ್ಲಾಸ್ ಅನ್ನು ಓದ್ತಾ ಇದ್ದ ಅಂತ ಸುಮಾರು? ಹೌದು, 9ನೇ ಕ್ಲಾಸ್. ಇನ್ನು 6 ವರ್ಷದ ಮಗು ಅದೇ ತರ ಮಾಡ್ತಾ ಇದ್ದ. ಅಂದ್ರೆ ಈಗ ನಿಮ್ಮಲ್ಲಿ ಹೇಳ್ಕೊಳಕ್ ಆಗದಿರುವಂತ ನೋವಿದೆ, ಆದ್ರೂ ಕೂಡ ಹೇಗೆ ಹೇಳ್ಕೋಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ ಸಾಕಷ್ಟು ಜನ ಇದ್ರ ಕುರಿತಾಗಿಯೂ ಕೂಡ ನಿಮ್ಮ ದೊಡ್ಡ ಮಗ ಅಂದ್ರೆ ಸುದರ್ಶನ್ ವಿಚಾರಕ್ಕೂ ಕೂಡ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇದ್ರು. ಸುದರ್ಶನ್ನೇ ಮಾಡಿರಬಹುದು ಅನ್ನುವಂಥದ್ದನ್ನ, ಕೆಲವರಂತೂ ಮುಂದೆ ಹೋಗಿ ಸುದರ್ಶನ ಮಾಡಿದ್ದ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ರು. ಈ ಕುರಿತಾಗಿ ನಿಮ್ಮ ಅಸಮಾಧಾನ ಹೇಗಿದೆ? ಅಂದ್ರೆ ನಾನು ಒಂದು ಮಗನನ್ನು ಕಳ್ಕೊಂಡೆ, ನನಗೆ ಮೇಲೆ ಹೇಳಲಿಕ್ಕೆ ಆಗ್ತಾ ಇರ್ಲಾಯ್ತು. ಅದ್ರ ಒಟ್ಟಿಗೆ ಅದರ ಮೇಲೊಂದು ಪೆಟ್ಟು ಬಿದ್ದಾಗೆ ಅನಿಸ್ತಾ ಇತ್ತು ನನಗೆ. ದೊಡ್ಡ ಮಗನ ಅವನು 2-3 ದಿವಸ ಮಾತಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ತುಂಬಾ ಅಪ್ಸೆಟ್ ಆಗಿದ್ದ. ಆ ದಿವಸ ಇದು ಜನವರಿ 14 ತಾರೀಕಿನ ದಿವಸ ಎಷ್ಟು ಅಪ್ಸೆಟ್ ಆಗಿದ್ದ ಅದೇ ತರ ಆಗಿದ್ದ ಅವನು. ಮತ್ತೆ ಅವನಿಗೆ ಸಮಾಧಾನ ಹೇಳಿ ಮತ್ತೆ ತುಂಬಾ ಅವನನ್ನೇ ಒಂದು ಸಮಾಧಾನ ಮಾಡ್ಲಿಕ್ಕೆ ತುಂಬಾ ದಿವಸ ಆಗಿದೆ ನನಗೆ. ಮತ್ತೆ ಅವನ ಮೇಲೆ ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ. ಮತ್ತೆ ಸ್ವಲ್ಪ 1-2 ಕಂಪ್ಲೇಂಟ್ ಕೊಟ್ಟು 1-2-3 ದಿವಸದಿಂದ ಸ್ವಲ್ಪ ಸುಧಾರಿಕೆ ಆಗಿದೆ. ಕಂಪ್ಲೇಂಟ್ ಕೂಡ ಯಾರು ಆ ರೀತಿ ಹೇಳ್ತಾ ಇದ್ರು, ಅವ್ರ ಮೇಲೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇದಕ್ಕೆ ಪೊಲೀಸರು ಏನಾದ್ರು ಪ್ರತಿಕ್ರಿಯೆ ಕೊಟ್ಟರು? ಅಂದ್ರೆ FIR ಮಾಡಿದ ಮೇಲೂ ಕೂಡ ಏನ್ ಹೇಳಿದ್ರು ಇದಕ್ಕೆ? ಅಂದ್ರೆ ಏನಾದ್ರು ಅವ್ರನ್ನ ತನಿಖೆ ಮಾಡಿರೋಂಥದ್ದು
ಇಲ್ಲ ಇಲ್ಲ, ಏನು ಯಾವುದೇ ತನಿಖೆ FIR ನಾವು ಇದು ಕಂಪ್ಲೇಂಟ್ ಕೊಟ್ಟಿದ್ದೇವೆ, FIR ಆಗಿದೆ ಅಷ್ಟೇ ಗೊತ್ತು ಹೊರತು ಅದಕ್ಕಿಂತ ಮೇಲೆ ಯಾವುದು ಗೊತ್ತಾಗಿಲ್ಲ ಅಂತಾನೆ ಗೊತ್ತಾಗಿಲ್ಲ ನಮಗೆ. ಅದೇ ಆ ಸುದ್ದಿ ಇನ್ನೂ ಪ್ರಸಾರ ಆಗ್ತಾ ಇದೆಯಾ ಅಥವಾ ಅದನ್ನ ಏನಾದ್ರು ಡಿಲೀಟ್ ಮಾಡಿರುವಂತದ್ದು ಏನಾದ್ರು ಕಾಣಿಸ್ತಾ ಇದೆಯಾ ಅಥವಾ ಹೇಗೆ ಗಮನಕ್ಕೆ? ಇಲ್ಲ, ಯಾವುದು ಅಂದ್ರೆ ಪೊಲೀಸರಲ್ಲಿ ಕೇಳುವಾಗ ಯಾವುದು ಇದು ನಾವು 2-3 ಸಲ ಹೋಗುವಾಗ ಅಲ್ಲಿ ನಮಗೆ ಇವರು ಸಿಕ್ಕಿಲ್ಲ ಆಯ್ತು, ಹಾಗೆ ಹೋಗಿ ಬಂದಿದ್ದೇವೆ. ಮತ್ತೆ ಟ್ರಾನ್ಸ್ಫರ್ ಎಲ್ಲ ಆಗಿದೆ ಅಲ್ವ ಒಬ್ಬರಿಗೆ, ಸಾಧಾರಣ ಅವರೇ ಮಾಡಿಸಿದ್ದು. ಹಾಗೆ ನಾವು ಹೋಗ್ಲಿಕ್ಕೆ ಕೇಳಲಿಕ್ಕೆ ಹೋಗಿ ಕೂಡ ಇಲ್ಲ ಆಯ್ತು, ಆದ್ರೆ ಯಾವ ವಿಷಯ ಕೂಡ ಗೊತ್ತಾಗಿಲ್ಲ ನಮಗೆ, ಏನು ಅಂತಾನೆ ಗೊತ್ತಾಗಿಲ್ಲ. ಈಗ ಸುದರ್ಶನ್ ಮತ್ತು ಸುಮಂತ್ ಒಡನಾಟ ಹೇಗಿತ್ತು ನಿಮ್ಮ ಗಮನಕ್ಕೆ? ಅಂದ್ರೆ ಅಣ್ಣ ತಮ್ಮ ಬಂದಿರುವಂತದ್ದು ತುಂಬಾ ಖುಷಿಯಲ್ಲಿ ಇದ್ರು ಅವರು. ನನಗೆ ಅನಿಸ್ತಾ ಇತ್ತು ಇವರು ಅಣ್ಣ ತಮ್ಮಂದಿರ ಫ್ರೆಂಡ್ಸ್ ಅಲ್ಲ ಅಂತ ಹೇಳಿ, ಅಷ್ಟು ಕ್ಲೋಸ್ ಆಗಿದ್ದು. ಅಂದ್ರೆ ಅವನಿಗೆ ಎಕ್ಸಾಮ್ ಇರುವಾಗ ಅವನು 2-3 ಗಂಟೆವರೆಗೆ ಓದ್ತಾ ಇದ್ದ ದೊಡ್ಡವನು. ಅವನು ಓದುವಾಗ ಅವನನ್ನು ಕರ್ಕೊಂಡು ಹತ್ತಿರ ಇದು ಕೂತ್ಕೊಳಿಸಿ, ಇಲ್ಲಿ ಸ್ವಲ್ಪ ನಿದ್ದೆ ಬಂದ್ರೆ ಇಲ್ಲೇ ಮಲಗು, ನಾನು ಮತ್ತೆ ಒಳಗೆ ಹೋಗಿ ನಾನು ಮಲಗಿಸ್ತೇನೆ ಅಂತ ಹೇಳಿ ಹಾಗೆ ಓದಿಕೊಂಡು ಹೊರಗಡೆ ಓದಿಕೊಂಡು ಕೂತಿದ್ದು. ಮತ್ತೆ ಒಳಗೆ ಅವನು ಮಲಗಲಿಕ್ಕೆ ಹೋಗುವಾಗ ಇವನೇ ಎಬ್ಬಿಸಿ ಹೋಗಿ ಮಲಗ್ತಾ ಇದ್ದ. ಹಾಗೆ ಇದ್ರು. ಅವನಿಗೆ ಏನಾದ್ರೂ ಹೆಲ್ಪ್ ಬೇಕಾದ್ರೆ ಇವನು ಮಾಡುದು, ಇವನಿಗೆ ಏನಾದ್ರೂ ಹೆಲ್ಪ್ ಬೇಕಾದ್ರೆ ಅವನು ಮಾಡುದು, ಆ ತರ ಮಾಡ್ತಾ ಇದ್ದ. ಮತ್ತೆ ನನಗೆ ಯಾವುದೇ ವಿಷಯ ಒಂದು ಇದು ಎಂತ ಲೈಟ್ ಒಂದು ಸ್ವಿಚ್ ಹೋಗಿದೆ ಅಂತ ಹೇಳಿದ್ರೆ ಸಾಕು, ಅದನ್ನು ಕೂಡ್ಲೆ ಮಾಡಿ ಕೊಡ್ತಾ ಇದ್ದ ಸುಮಂತ್. ತುಂಬಾ ಹೌದು. ಒಂದು ಸ್ಟವ್, ಒಂದು ಕರೆಂಟ್ ಸ್ಟವ್ ಆಗ್ಲಿ, ಒಂದು ಬೇರೆ ಇದು ಗ್ಯಾಸ್ ಸ್ಟವ್ ಆಗ್ಲಿ, ಯಾವುದೇ ಒಂದು ಫ್ಯಾನ್ ಆಗ್ಲಿ, ಒಂದು ಲೈಟ್ ಆಗ್ಲಿ, ಯಾವುದೇ ವಿಷಯ ಹೇಳಲಿ ಅವನಲ್ಲಿ ಕೂಡ್ಲೆ ಮಾಡಿ ಕೊಡ್ತಾನೆ. ಅವನು ಇದು ಹಿಡ್ದ ಕೆಲಸ ಫೈಲ್ ಆದ್ದೇ ಇಲ್ಲ, ಅಷ್ಟು ಚುರುಕು ಅವನು, ಅಷ್ಟು ಚೆನ್ನಾಗಿ ಚೆನ್ನಾಗಿ ಕೆಲಸ. ತನ್ನ ಸೈಕಲ್ಗೂ ಕೂಡ ಲೈಟ್ ಅನ್ನು ತಾನೇ ಫಿಟ್ ಮಾಡಿದ. ಹೌದೌದು, ನಾವು ಕೂಡ ಗಮನಿಸಿದ್ವಿ. ಒಂದು ಶೆಲ್ ಕೂಡ ಹಾಕಿದ್ದ, ಬ್ಯಾಟರಿ ಕೂಡ ಇತ್ತು, ವೈರ್ ಕೂಡ ಟಚ್ ಮಾಡ್ಕೊಂಡಿದ್ದ. ಸೊ ಅದೇ ಅವತ್ತು ಮನೆಯಿಂದ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಏನಾಗಿರ್ಬೋದು ನಿಮ್ಮ ಅನುಮಾನ, ಹೇಗಾಗಿರ್ಬೋದು ಅನ್ನುವಂಥದ್ದು ನಿಮ್ಗೆ ಏನಾದ್ರು? ನಾನು ಅದೇ ದಿವಸ ಬೆಳಗ್ಗೆ ಇದು ಆ ಘಟನೆ ಫೋನ್ ಬಂದ ಕೂಡಲೇ ನಾನು ಕೂಡ ಓಡಿದೆ ಒಟ್ಟಿಗೆ. ಆದ್ರೆ ನನಗೆ ಯಾಕೆ ಹೀಗೆ ಆಯ್ತು ಅಂತೇಳಿ, ಎಲ್ಲಿ ಹೋದಪ್ಪ ಇವನು ಅಂತೇಳಿ ಅದೇ ಮನಸ್ಸಲ್ಲಿ, ದಾರಿ ತಪ್ಪಿ ಹೋದ್ನ, ನಿದ್ದೆ ಕಣ್ಣಲ್ಲಿ ಓದ್ದಲ್ಲ, ದಾರಿ ತಪ್ಪಿ ಹೋದ್ನ, ಅದೇ ತರ ಎಲ್ಲ ಆಗ್ತಾ ಇತ್ತು ಮನಸ್ಸಲ್ಲಿ. 100 ಪ್ರಶ್ನೆ ಇತ್ತು ಹೊರತು ಉತ್ತರ ಒಂದಕ್ಕೂ ಸಿಗ್ತಾ ಇಲ್ಲ. ಮತ್ತೆ ಬ್ಲಡ್ ನೋಡಿದೆ ನಾನು, ನಮ್ಮ ಮನೆ ಹತ್ರ ಇದ್ದವರೇ ನನಗೆ ಬ್ಲಡ್ ಇದ್ದಿಂತದ್ದು ಅಂತ ಕೇಳಿ ನನಗೆ ತೋರಿಸಿದ್ದು. ಅದ್ರ ಬಾವಿ ಹತ್ರ ಸ್ವಲ್ಪ ಜಾಸ್ತಿ ಆಯ್ತು ಬ್ಲಡ್. ಮತ್ತೆ ಬೊಟ್ಟಾಗಿ ದಾರಿ ಮಧ್ಯದಲ್ಲಿ ಸ್ವಲ್ಪವೇ ಇದ್ದದ ಹೊರತು ಮತ್ತೆ ಎಲ್ಲ ಒಳಗಿನ ಸೈಡ್, ಇದು ತೋಟದ ಒಳಗಿನ ಸೈಡ್ ಎಲ್ಲ ಇತ್ತು. ಅದೇ ಬಾವಿಯಲ್ಲೇನೆ ಸುಮಂತ್ನ ದೇಹ ಸಿಕ್ತು. ನೀವು ಹೌದೌದು, ಬ್ಲಡ್ ನ ಗಮನಿಸಿದ್ದು. ಹೌದು. ಅದೇ ಮಾಹಿತಿ ತಕ್ಷಣ ಪೊಲೀಸರಿಗೆ ಕೊಟ್ರ ಅಥವಾ ನೀವೇ ಇಲ್ಲ ಸ್ಥಳೀಯರು ಕೊಟ್ಟದ್ದು. ಹುಡುಗ ಕೂಡ ನಾಪತ್ತೆಯಾಗಿದೆ ನಮ್ಮ ಏರಿಯಾದವನು, ಸೊ ಈ ರೀತಿಯಾಗಿ ಅನುಮಾನ ಕಾಡ್ತಾ ಇದೆ ಅಂತ ಮಾಹಿತಿ ಕೊಟ್ಟಿದ್ದು. ಪೊಲೀಸರು ಸ್ಥಳಕ್ಕೆ ಬಂದದ್ದು ಆಗ್ಲೇನೆ ಬಂದು ಪರಿಶೀಲನೆ ಮಾಡಿ ಹುಡುಕಾಟ ಮಾಡಿಸಿದ್ರು. ಹಾಗಾದ್ರೆ ಇದೆ. ಈಗ ಒಬ್ರು ತಾಯಿಯಾಗಿ ಒಂದು ಮಗನನ್ನು ಕಳೆದುಕೊಂಡಿರುವಂತಹ ನೋವು ಎಲ್ರಿಗೂ ಕೂಡ ಗೊತ್ತು. ಈ ಮಧ್ಯೆ ಈ ಪ್ರಶ್ನೆಗಳು ಕೇಳಬೇಕು ಇಲ್ವ ನನಗೂ ಕೂಡ ಗೊತ್ತಿಲ್ಲ. ಆದರೆ ಒಂದು ಕೇಸ್ ಅನ್ನೋ ನಿಟ್ಟಿನಲ್ಲಿ ಇದನ್ನು ಗಮನಿಸೋದಾದ್ರೂ ಕೂಡ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಈ ಕೇಸ್ ಬಗ್ಗೆ ನೀವು? ಅಂದರೆ ಇಷ್ಟಪಡ್ತೀರಿ ಅನ್ನೋದಕ್ಕಿಂತ ನೋವು ಹೇಗಿದೆ ನಿಮ್ಮದು ಅಂತ, ಅಂದರೆ ನಿಮ್ಮ ಮನಸ್ಸಲ್ಲಿರುವಂಥದ್ದು ಈಗ ಸೂಕ್ಷ್ಮವಾಗಿ ಎಲ್ರಿಗೂ ಕೂಡ ಅದು ಅರ್ಥ ಆಗೋದಿಲ್ಲ. ಈಗ ನಾವು ನಿಮ್ಮ ಮುಂದ್ಗಡೆ ಕೂತಿದ್ದೀವಿ ಅಂದಾಗ ನಿಮ್ಮ ನೋವು ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಈಗ ಎಷ್ಟೋ ಜನ ಬೇರೆ ಎಲ್ಲೋ ಕೂತು ಏನೇನೋ ಮಾತನಾಡ್ತಿರ್ತಾರೆ, ಹೇಳ್ತಿರ್ತಾರೆ. ಸೊ ಅದಕ್ಕೆ ಒಂದು ಉತ್ತರವನ್ನ ಕೊಡೋದಾದ್ರೆ ಏನು ಹೇಳ್ಬೋದು ಅಂತ? ಅಂದ್ರೆ ನನ್ನ ನೋವು ನನಗೆ ಮಾತ್ರ ಅಲ್ಲ ಗೊತ್ತು ಸರ್, ಅಲ್ವಾ? ನನಗೆ ನ್ಯಾಯ ಬೇಕು ಅಂತ ಹೇಳಿ ನಾನು, ಆದ್ರೆ ತುಂಬಾ ಜನರು ನನ್ನ ಬಗ್ಗೆ ಆಗಿ ಏನೆಲ್ಲ ಹೇಳ್ತಾರೆ. ಆದ್ರೆ ನನಗೆ ತುಂಬಾ ಬೇಸರ ಆಗಿದೆ ಅದರಿಂದ. ಇನ್ನು ಹೇಳುದು ಇಷ್ಟೇ, ನನಗೆ ಈ ವಿಷಯ ಗೊತ್ತಿದ್ದು ಯಾರಾದ್ರೂ ಸುಮ್ಮನೆ ಕೂತಿದ್ರೆ ಅಥವಾ ಈ ವಿಷಯವನ್ನು ಯಾರಾದ್ರೂ ಇನ್ವಾಲ್ವ್ ಆಗಿದ್ರೆ, ಆದ್ರೆ ಈ ಕೃತ್ಯ ಮಾಡಿದವನಿಗೆ ಒಂದು ಒಳ್ಳೆ ಸ್ಥಳಕ್ಕೆ ನಾನು ಹರಕೆ ಇಡ್ತೇನೆ. ಎಲ್ಲರಿಗೂ ಸೇರಿಸಿ ಹರಕೆ ಇಡ್ತೇನೆ ನಾನು.
ಇದು ಒಳ್ಳೆ ಸ್ಥಳದಲ್ಲಿ ಹರಕೆ ಇಡ್ತೇನೆ ನಾನು. ನನಗೆ ಸಿಗ್ಲೇಬೇಕು ಅವರು ಪೊಲೀಸರಿಂದ ತಪ್ಪಿಸ್ಕೊಳ್ಬಹುದು, ಈ ಸಾಮಾನ್ಯ ಮನುಷ್ಯರಿಂದ ಆದ್ರೆ ದೇವರಿಂದ ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಸರ್? ಖಂಡಿತ ಸಾಧ್ಯ ಇಲ್ಲ ಅವರಿಂದ. ಒಂದಲ್ಲ ಒಂದು ದಿವಸ ಅವರು ಸಿಕ್ಕಿ ಬೀಳ್ದವರು. ನಿಮ್ಮ ಮಗನನ್ನು ಕಳೆದುಕೊಂಡಿರುವಂತ ನೋವು ಅಷ್ಟಿದೆ ನಿಮಗೆ. ಹೌದು. ಈಗ ಯಾವುದೋ ಒಂದು ಪೊಲೀಸ್ ಇಲಾಖೆಯಿಂದ ತಪ್ಪಿಸ್ಕೋಬಹುದು, ಮನುಷ್ಯರಿಂದ ದೇವರಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯ. ದೈವದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅವರಿಂದ ಕೈಯಿಂದ. ಖಂಡಿತ ನಾನು ಹರಕೆ ಇಡ್ತೇನೆ. ಇಷ್ಟು ತಾಳ್ಮೆಯಿಂದ ಕಾದೆ ನಾನು. ಇವತ್ತು ಸಿಕ್ಕ್ಯಾನು ನಾಳೆ ಸಿಕ್ಕ್ಯಾನು ಅಂತ ಹೇಳಿ ತಾಳ್ಮೆಯಿಂದ ಕಾದೆ. ಆದ್ರೆ ಇನ್ನು ಕಾಯೋಕೆ ನನಗೆ ಆಗ್ತಾನೆ ಇಲ್ಲ. ಇಷ್ಟೊಂದೆಲ್ಲ ಹೊರಗಡೆ ಮಾತುಗಳನ್ನು ಕೇಳಿ ಇಷ್ಟೆಲ್ಲ ನೋವನ್ನು ಅನುಭವಿಸಿ ಹೌದು ಸುಮ್ಮನೆ ಕೂರೋಕೆ ಆಗುದಿಲ್ಲ. ಓಕೆ. ಖಂಡಿತ ಹರಕೆ ಇಡ್ತೇನೆ ನಾನು. ಒಳ್ಳೆ ಸ್ಥಳಕ್ಕೆ ಹರಕೆ ಇಡ್ತೇನೆ. ಈಗ ಈ ಒಂದು ಇದರಿಂದ ನೀವು ಸಮಾಜಕ್ಕೆ ಒಂದು ಮಾತನ್ನು ಹೇಳೋದು ಅಂದ್ರೆ ಸಮಾಜಕ್ಕೆ ಅನ್ನೋದಕ್ಕಿಂತ ಒಂದು ಎಚ್ಚರಿಕೆ ಅನ್ನೋದನ್ನ, ಈಗ ಸಹಜವಾಗಿ ಈ ತೋಟಗಳಲ್ಲಿ ಮನೆಗಳನ್ನ ಕಟ್ಕೊಂಡಿರ್ತಾರೆ ಒಂದು ಜನ. ಸೊ ಈಗ ನೀವು ಕೂಡ ತೋಟದಲ್ಲೇ ಮನೆ ಇರುವಂತದ್ದು. ಕೆಲವೊಂದಿಷ್ಟು ಸಿಸಿ ಕ್ಯಾಮೆರಾಗಳು ಕೂಡ ಇಲ್ಲ. ಸಿಸಿ ಕ್ಯಾಮೆರಾ ಇಲ್ಲ ಅಂದ ತಕ್ಷಣ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನುವಂತ ನೋವು ಕೂಡ ನಿಮ್ಮಲ್ಲಿ ಇದೆ. ಸಿಸಿ ಕ್ಯಾಮೆರಾ ಇಲ್ಲ ಅಂದ್ರೆ ಮಗನ ಸಾವಿಗೆ ನ್ಯಾಯ ಸಿಗಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಮಾಡ್ತಾ ಇದ್ರಿ. ಈ ನಿಟ್ಟಿನಲ್ಲಿ ಬೇರೆಯವರಿಗೆ, ಈಗ ನೀವೊಬ್ರು ತಾಯಿಯಾಗಿ ಇನ್ನೊಂದು ತಾಯಿಗೆ ತಮ್ಮ ಮಕ್ಕಳನ್ನ ಯಾವ ರೀತಿಯಾಗಿ ನೋಡ್ಕೋಬೇಕು ಅಥವಾ ಹೇಗಿರ್ಬೇಕು, ಅಥವಾ ಒಂದು ಮನೆ ಒಂಟಿ ಮನೆ ಅಂದಾಗ ಅಥವಾ ಸುತ್ತಮುತ್ತ ಏನು ಇಲ್ಲ ಅಂದಾಗ ಹೇಗಿರ್ಬೇಕು ಅನ್ನೋದನ್ನ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಿ? ಅಂದ್ರೆ ಈ ಒಂದು ನಿಮ್ಮ ಮಗನನ್ನ ಕಳೆದುಕೊಂಡಿದ್ದೀರಿ. ಈಗ ನಾವು ಎಷ್ಟೇ ಚರ್ಚೆ ಮಾಡ್ಲಿ ಅಥವಾ ಏನೇ ಮಾಡ್ಲಿ ನಾವು ಎಲ್ಲ ನ್ಯಾಯಕ್ಕೆ ಬೇಡಿಕೆ ಇಡಬಹುದು. ಅದನ್ನ ಹೊರತುಪಡಿಸಿ ನಾವು ಕೂಡ ಸುಮಂತ ತರೋದಕ್ಕಾಗಲ್ಲ, ಎತ್ತವರು ನೀವು ಕೂಡ ಮತ್ತೆ ಸುಮಂತ ತರೋದಕ್ಕಾಗಲ್ಲ. ಆದ್ರೂ ಕೂಡ ಈಗ ಬೇರೆ ಮಕ್ಕಳಿಗೂ ಇಂತಹ ಪರಿಸ್ಥಿತಿ ಬರಬಾರ್ದು. ಆ ನಿಟ್ಟಿನಲ್ಲಿ ನೀವು ಈ ಬೇರೆ ಮನೆಯವರು ಈಗ ಹೊರಗಡೆ ಏನಿರ್ತಾರೆ, ತೋಟದಲ್ಲಿ ಮನೆ ಇರ್ತಾರೆ ಅಂತವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಅಂದ್ರೆ ಬೇರೆ ಮನೆ ಎಲ್ಲ ಇರ್ತದೆ, ಅವ್ರ ಮಕ್ಕಳು ಕೂಡ ಈ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗುವಂತದ್ದು ಈ ರೀತಿಯಾಗಿರುತ್ತೆ. ಸೊ ಅವರಿಗೆ ನೀವು ಹೇಳೋದಾದ್ರೆ ಅಂದ್ರೆ ನಿಮ್ಮ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದು, ಅಥವಾ ನೀವು ಜಾಗೃತಿಯಾಗಿ ಹೇಗಿರಬಹುದು ನಿಮ್ಮ ಒಂದು ಅನುಭವದ ಪ್ರಕಾರ? ಅಂದ್ರೆ ಸಿಸಿ ಕ್ಯಾಮೆರಾ ಇಲ್ಲದ ಜಾಗದಲ್ಲಿ ಪೊಲೀಸರು ಹಿಡಿದು ಕೊಡುದೇ ಇಲ್ಲ ಅಂತ ಹೇಳಿ ನಮಗೆ ಅನಿಸ್ತಾ ಇದೆ. ಅದರ ನೀವಾಗಿ ಇದು ಮನೆಯವರೇ ಈಗ ಸಿಸಿ ಕ್ಯಾಮೆರಾ ಹಾಕ್ಬೇಕು. ಇಲ್ಲದ್ರೆ ಇದು ಸಿಸಿ ಕ್ಯಾಮೆರಾದಲ್ಲಿ ಇಲ್ಲ, ಇದು ನಮಗೆ ಸಿಗುದಿಲ್ಲ, ಹಾಗೆ ಆಗ್ತದೆ ಹೀಗಾಗ್ತದೆ ಅಂತ ಹೇಳಿ ಮುಚ್ಚಿ ಹಾಕ್ಲಿಕ್ಕೆ ನೋಡ್ತಾರೆ ಈಗ ಕೇಸನ್ನು. ನೀವು ಸಿಸಿ ಕ್ಯಾಮೆರಾ ಮನೆ ಇದು ನಾನು ಹೇಗೂ ಕಲ್ತ್ಕೊಂಡಿದ್ದೇನೆ. ಇನ್ನು ಯಾರು ಕೂಡ ಈ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು. ಅವರವರೇ ಮನೆಗೆ ಸಿಸಿ ಕ್ಯಾಮೆರಾ ಹಾಕುವ ಪರಿಸ್ಥಿತಿ ಬಂದಿದೆ ಈಗ. ಪೊಲೀಸರು ಕೂಡ ಸಿಸಿ ಕ್ಯಾಮೆರಾ ಇಲ್ಲದಲ್ಲಿ ಎಲ್ಲ ಸಿಸಿ ಕ್ಯಾಮೆರಾ ಹಾಕಿಸಲೇಬೇಕು, ಗೌರ್ಮೆಂಟ್ನವರು ಹಾಕಿಸ್ಬೇಕು. ಈ ರೋಡ್ ಸೈಡ್ ಅಲ್ಲೆಲ್ಲ ಇಲ್ಲಿಗೆ ಇಷ್ಟು ವಠಾರದಲ್ಲಿಯೇ ಸಿಸಿ ಕ್ಯಾಮೆರಾ ಇಲ್ಲ. ಆದ್ರೆ ಸಿಸಿ ಕ್ಯಾಮೆರಾ ಇಲ್ಲ ಅಂತ ಆಗುವಾಗ ನಮಗೆ ನ್ಯಾಯವೇ ಇಲ್ವಾ ಅಂತ ಹೇಳಿ ಅನಿಸ್ತದೆ ನನಗೆ. ಅಂದ್ರೆ ಈಗ ಪೊಲೀಸರು ನೀಡುವಂತ ಮಾಹಿತಿ ಇದು, ಸಿಸಿ ಕ್ಯಾಮೆರಾ ಇಲ್ಲ ಅಂದ ತಕ್ಷಣ ನಿಮಗೆ ನ್ಯಾಯ ಸಿಗಲ್ವಾ ಅನ್ನುವಂತ ಭರವಸೆ. ಹೌದು, ತುಂಬಾ ಕಡಿಮೆ ಆಗ್ತಾ ಇದೆ ನನಗೆ. ಅಲ್ಲಿವರೆಗೆ ಸಿಸಿ ಕ್ಯಾಮೆರಾ ಇರುವವರೇ ಜಾಗದವರೆಗೆ ಆದ್ರೂ ಇವರು ಮನೆಗೆ ಅಲ್ಲೇ ಹೋಗಿ ಹುಡುಕ್ಬೇಕಲ್ವ ಸರ್? ಅದು ಕೂಡ ಮಾಡಿದ್ದಾರ ಮಾಡ್ಲಿಲ್ವಾ ಅದು ಕೂಡ ನಮಗೆ ಗೊತ್ತಾಗಿಲ್ಲ. ಇದುವರೆಗೂ ನಿಮಗೆ ಸಂಬಂಧಪಟ್ಟ ಸಿಕ್ಕಿರುವಂತ ಫೋಟೇಜ್ ಯಾವುದು ನಿಮಗೆ ತೋರಿಸಲಿಲ್ಲ, ಯಾವುದು ನೋಡಿಲ್ಲ. ಮತ್ತೆ ಕೆಲವರು ಹೊಲಸು ಬಾಯಿಯವರು ಇದ್ದಾರೆ. ಅವರಿಗೆ ನಾನು ನಂಬಿದ ದೇವರು ಅವರಿಗೆ ಶಿಕ್ಷಕ ಇದು ಅವರು ನೋಡ್ಕೊಂಡಾರ. ಅವ್ರಿಗೆ ಅಂದ್ರೆ ಹೇಗೆ ಏನು ಆ ರೀತಿ ಹೇಳೋದಕ್ಕೆ ಕಾರಣ ಏನು ಅಂದ್ರೆ ತುಂಬಾ ಇದು ಇದರಲ್ಲಿ ಮೊಬೈಲ್ ಎಲ್ಲ ಬಂದಿದೆ ನನ್ನ ಬಗ್ಗೆ, ನನ್ನ ಮಗನ ಬಗ್ಗೆ, ನನ್ನ ಬಗ್ಗೆ ಅನೈತಿಕ ಸಂಬಂಧ ಅದು ಇದು ಏನೆಲ್ಲ ಬಂದಿದೆ. ನನ್ನ ಬಗ್ಗೆ ಕೂಡ ಮತ್ತೆ ನನ್ನ ಮಗನ ಬಗ್ಗೆ ಬಂದಿದೆ. ಮತ್ತೆ ಇದು ನನ್ನ ಯಜಮಾನ್ರ ಬಗ್ಗೆ ಬಂದಿದೆ. ನನ್ನ ಎಲ್ಲ ಇಡೀ ಫ್ಯಾಮಿಲಿಗೆ ಬಂದಿದೆ ಅಲ್ಲ. ನಾನ್ ನಂಬಿದ ದೇವರು ಅವರಿಗೆ ಹೊಲಸು ಬಾಯಿಯವರಿಗೆ ಖಂಡಿತ, ನಾನ್ ನಂಬಿದ ದೇವರು ಖಂಡಿತ ಇದು ಅವರನ್ನು ನೋಡ್ಕೊಂಡರು. ಅವರು ಈ ಹೊಲಸು ಬಾಯಿಯವರನ್ನು ಖಂಡಿತವಾಗಿ. ಈಗ ಮಗನನ್ನ ಕಳೆದುಕೊಂಡಿರುವಂತ ನೋವು ಒಂದು ಕಡೆ ಆದ್ರೆ ಈ ರೀತಿ ಕೆಟ್ಟದಾಗಿ ಮಾತನಾಡ್ತಾ ಇರುವಂತದನ್ನ ಕೇಳೋದು ಒಂದು ಬೇರೆ ದೊಡ್ಡ ನೋವು ಆಗ್ತಾ ಇದೆ ನಿಮ್ಗೆ. ಹೌದೌದು. ಈಗ ಮಗನ ಸಾವಿಗೆ ನ್ಯಾಯ ಹುಡುಕ್ಬೇಕು ಅಥವಾ ಈ ಜನಗಳು ಈ ರೀತಿಯಾಗಿ ಕೆಟ್ಟದಾಗಿ ಮಾತನಾಡುತ್ತಿದಾರಲ್ಲ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡಬೇಕು, ಈ ರೀತಿಯಾದಂತ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇದೆ. ಹೌದೌದು.
ಕಂಪ್ಲೇಂಟ್ ಅಂತ ಯಾರಿಗೆ ಅಂತ ಕೊಡುದು ಸರ್? ಎಲ್ಲರೂ ತುಂಬಾ ಜನರು ಕೂಡ ಇದೇ ತರ ಇದು ಅನೈತಿಕ ಸಂಬಂಧ, ಅದು ಸಂಬಂಧ, ಇದು ಸಂಬಂಧ ಅಂತ ಹೇಳಿ ಮಾತಾಡ್ತಾರೆ. ಹಾಗೆ ಎಲ್ಲರ ಮೇಲೆ ಕಂಪ್ಲೇಂಟ್ ಕೊಟ್ಟುಕೊಂಡು ಹೋದ್ರೆ ನಮಗೆ ಅದೇ ಆಯ್ತು. ಇದಕ್ಕೆ ಬದುಕು ಹೇಗೆ ಮುಂದೆ? ಈಗ ಮಗನನ್ನು ಕಳ್ಕೊಂಡಿದ್ದೀರಿ. ಹೌದು. ಈಗ ಮತ್ತೆ ಅದೇ ನೋವಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಮತ್ತೊಂದು ನೋವು ಈಗ ನಿಮಗೆ ಕಾಡ್ತಾ ಇರುವುದು. ಹೌದೌದು. ಒಟ್ಟು ಈಗ ನಿಮ್ಮ ಈ ಒಂದು ಕೇಸಲ್ಲಿ ಕುರಿತು ಈಗ ಸುಮಂತ್ ಸಾವಿಗೆ ನ್ಯಾಯ ಬೇಕು ಅನ್ನೋದು ನಿಮ್ಮ ಒಂದು ಬೇರೆ ಏನಿಲ್ಲ. ಬೇರೆ ಏನಿಲ್ಲ. ಈಗ ಸುಮಂತ್ ನಮಗೆ ಮತ್ತೆ